ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಹಲೋ ಫ್ರೆಂಡ್ಸ್, ಇವತ್ತು ಲಿಖಿತಾ ಯೂಟ್ಯೂಬ್ ಚಾನಲ್ ಏನು ಬರ್ತಿದೆ ಗೊತ್ತಾ? ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಸೂಪರಾಗಿರುತ್ತೆ. ನೀವೆಲ್ಲರೂ ಖಂಡಿತ ಟ್ರೈ ಮಾಡಬೇಕು. ದೊನ್ನೆ ಚಿಕನ್ ಬಿರಿಯಾನಿ ಇದು ಸೂಪರಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಇಷ್ಟಪಡ್ತಾರೆ. ನಿಮ್ಮ ಹಸ್ಬೆಂಡ್ಸಿಗೆ ಮಾಡಿಕೊಡಿ, ಖಂಡಿತ ಲೈಕ್ ಮಾಡ್ತಾರೆ. ಈಗ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ದೊನ್ನೆ ಬಿರಿಯಾನಿಗೆ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ, ತುಂಬ ಎಣ್ಣೆ ಆದರೆ ಕಷ್ಟ. ಈಗ ನೋಡಿ, ಸ್ಪೈಸಸ್ ಹಾಕೊಳ್ಳೋಣ. ಪಲಾವ್ ಎಲೆ, 2 ಚಕ್ಕೆ, 4 ಲವಂಗ, ಕಾಳು ಮೆಣಸು, ಇಷ್ಟು ಹಾಕೊಳ್ಳಿ ಸ್ಪೈಸಸ್ಸು. ಈಗ ನೋಡಿ, ಕಸೂರಿ ಮೇಥಿ, ಬಿರಿಯಾನಿಗೆ ಇದಿರಲೇಬೇಕು, ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಕಸೂರಿ ಮೇಥಿ ಹಾಕ್ಕೊಂಡು ಲೋ ಫ್ಲೇಮ್ಗೆ ಇಟ್ಕೊಳ್ಳಿ, ಸೀದೋಗ್ಬಿಡತ್ತೆ. ಈಗ ನೆಕ್ಸ್ಟು ಆನಿಯನ್, ಈರುಳ್ಳಿ. ಹಾಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪಗಾಗಬೇಕು ಈರುಳ್ಳಿ, ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ ಅರಿಶಿನ ಪುಡಿ, ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಈಗ ನೋಡಿ, ಚಿಕನ್ ಹಾಕ್ಕೊಳ್ಳೋಣ. 1/2 kg ಚಿಕನ್ ತೊಗೊಂಡಿದ್ದೀನಿ. ½ kg ಚಿಕನ್. ಈಗ ಚಿಕನ್ ಬೇಯುವಾಗಲೇ ಟೊಮೊಟೊ ಹಾಕೊಂಡ್ಬಿಡೋಣ. 1 ಟೊಮೊಟೊ, ಮತ್ತೆ ಕಲ್ಲುಪ್ಪು. ನೋಡಿ, ಚಿಕ್ಕ ಜಾರಿಗೆ ಬೆಳ್ಳುಳ್ಳಿ, ಮತ್ತೆ ಹಸಿ ಶುಂಠಿ ಇಷ್ಟು ಹಾಕೊಂಡು ರುಬ್ಕೊಳ್ಳೋಣ. ಈಗ
ಪೆಪ್ಪರ್ ಚಿಕನಿಗೆ ಚಿಕನ್ ಹಾಕೊಂಡ್ಬಿಡೋಣ. ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಈಗ ಉಪ್ಪು ಹಾಕ್ಕೊಳ್ಳಿ. ಇಷ್ಟು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನೋಡಿ ಪೆಪ್ಪರ್ ಚಿಕನ್ ರೆಡಿ ಆಗ್ತಾ ಇದೆ. ಅದು ಎಣ್ಣೆಲೆ ಫ್ರೈ ಆಗಲಿ. ನೋಡಿ ಬಿರಿಯಾನಿಗೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಚಿಕನ್ ಬೇಯ್ತಾ ಇದೆ. ಇದಕ್ಕೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಾಕೊಂಡ್ಬಿಡೋಣ ಬಿರಿಯಾನಿಗೆ. ಈಗ ಕಲಿಸ್ಕೊಳ್ಳೋಣ. ಅದು ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಅಷ್ಟರಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಗಿದೆ. ನೀರು ಹಾಕೋಬೇಡಿ, ಹಿಂಗೆ ಗಟ್ಟಿ ರುಬ್ಕೊಳ್ಳಿ. ನೋಡಿ ಬಿರಿಯಾನಿ 1 ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಈಗ ಕಲಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕೊಂಬಿಡಿ ಬಿರಿಯಾನಿಗೆ ಖಾರಕ್ಕೆ. ಹೀಗೆ ದೊನ್ನೆ ಬಿರಿಯಾನಿ ಮಸಾಲ ನೋಡಿ ನಾನು ತೇಜು ತೊಗೊಂಡಿದ್ದೀನಿ. ಸೂಪರ್ ಆಗಿರುತ್ತೆ. ದೊನ್ನೆ ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಕರೆಕ್ಟಾಗಿ. ನಾನು 1 ಗ್ಲಾಸಿಗೆ 1 ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕು, ನೀವು ಎಷ್ಟು ಗ್ಲಾಸ್ ಮಾಡ್ತೀರೋ ಅಷ್ಟು ಸ್ಪೂನ್ ಹಾಕ್ಕೊಳ್ಳಿ. ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮಸಾಲೆ. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ರೈಸಿಗೆ. ಬೇಕಾದರೆ ಒಂದು ಚೂರು ಹಾಕ್ಕೊಳ್ಳಿ, ಅದ್ರ ಮೇಲೆ ಒಂದು ಚೂರು ಎಕ್ಸ್ಟ್ರಾ. ನೀವೊಂದು 3 ಗ್ಲಾಸ್ ಮೆಜರ್ಮೆಂಟ್ ತೊಗೊಳ್ತೀರಾ ಅಂದರೆ 3 ಗ್ಲಾಸ್ ಹಾಕೊಂಬಿಡಿ. 3 ಫುಲ್ ಪ್ಯಾಕೆಟ್ ಹಾಕೊಂಬಿಡಿ ದೊನ್ನೆ ಬಿರಿಯಾನಿ ಪೌಡರ್. ಈಗ ನೋಡಿ ಇಲ್ಲಿ ಸುತ್ತ ಆಯಿಲ್ ಬಿಟ್ಕೊಂಡಿದೆ. ಈಗ ನೀರು ಹಾಕೊಳ್ಳೋ ಟೈಮ್ ಬಂದಿದೆ. ಈಗ ನೋಡಿ 1 ಗ್ಲಾಸ್ ನೀರು. ನಾನು 1 ಲೋಟ ತೊಗೊಂಡಿದ್ದೀನಿ. 2 ಗ್ಲಾಸ್ ನೀರು ಹಾಕೊಳ್ಳಿ. ಎರಡು ಗ್ಲಾಸ್ ನೀರು. ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಉಪ್ಪು ಹಾಕೊಳ್ಳೋಣ. ನೋಡಿ ಬಿರಿಯಾನಿ ರುಚಿಯಾಗಕ್ಕೆ ಸ್ವಲ್ಪ ಕಾಯಿ ಹಾಲು ಹಾಕ್ಕೊಳ್ಳಿ. ಆವಾಗ ರುಚಿ ಕಟ್ಟಾಗಿ ಬರುತ್ತೆ ಬಿರಿಯಾನಿ. ಇಷ್ಟೇ ಸಾಕು ಕಾಯಿ ಹಾಲು. ನೋಡಿ ಅಕ್ಕಿ ಹಾಕೊಳ್ಳೋಣ ಬಿರಿಯಾನಿಗೆ. 1 ಕಪ್ ರೈಸ್ ನೆನೆಸ್ಕೊಂಡಿದ್ದೀನಿ, ಬುಲೆಟ್ ರೈಸ್. ನಾನು ಬುಲೆಟ್ ರೈಸಲ್ಲೇ ಮಾಡ್ತೀನಿ, ಚೆನ್ನಾಗಾಗತ್ತೆ ಬಿರಿಯಾನಿ. ನೋಡಿದ್ರಲ್ಲ
ಒಂದು ಗ್ಲಾಸ್ ಅಕ್ಕಿ. ಈಗ ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಕುದೀತಾ ಇದೆ, ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ, ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಬರಲಿ. ಈಗ ನೋಡಿ ಬಿರಿಯಾನಿ ಹೇಗಾಗಿದೆ ಅಂತ ಲಿಡ್ ಓಪನ್ ಮಾಡೋಣ. ಎಷ್ಟು ಸೂಪರಾಗಿದೆ ಬಿರಿಯಾನಿ, ನೋಡ್ತಿದ್ದೀರಲ್ಲ ಆ ಟೆಕ್ಸ್ಚರು, ಸೊಪ್ಪು ಎಲ್ಲದೂ ನೀಟಾಗಿದೆ. ಈಗ ಕಲಿಸ್ಕೊಳ್ಳೋಣ. ಕರೆಕ್ಟ್ ಕನ್ಸಿಸ್ಟೆನ್ಸಿ ರೈಸ್ ಆಗಿದೆ. ದೊಣ್ಣೆ ಬಿರಿಯಾನಿ ನೋಡಿ. ಈಗ ನೋಡಿ ಬಿರಿಯಾನಿ ರೆಡಿ ಆಗಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಬಿರಿಯಾನಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಬಿರಿಯಾನಿ. ಇದಕ್ಕೆ ಸೈಡ್ ಡಿಶ್ ಆಗಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಮೊಸರು ಬಜ್ಜಿ ಏನು ವಿಡಿಯೋ ಮಾಡಿಲ್ಲ. ಈಗ ಇಲ್ಲಿ ಹಾಕೊಳ್ಳೋಣ. ಮೊಸರು ಹಾಕ್ಕೊಂಡಿದ್ದೀನಿ. ಈಗ ವಿಡಿಯೋ ಈಗ ನೋಡಿ ಎಷ್ಟು ಸೂಪರಾಗಿದೆ ಗೊತ್ತಾ. ನೀವೆಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ನಬೇಕು. ಸೂಪರಾಗಿದೆ ನೋಡಿ. ಅಲ್ಲಿ ಚಿಕನ್ ಅಷ್ಟೇ ಎಷ್ಟು ಚೆನ್ನಾಗಿದೆ, ಟೆಕ್ಸ್ಚರು ತುಂಬ ರುಚಿಯಾಗಿದೆ. ದೊಣ್ಣೆ ಬಿರಿಯಾನಿ ಮನೇಲಿ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ಬ್ಲಾಗ್ಸ್.